ಹಲೋ ಫ್ರೆಂಡ್ಸ್, ಇದು ಮನಿ ಈಸ್ಟ್ನ ಲಾಸ್ಟ್ ಎಪಿಸೋಡ್ 5. ಇದಾದ್ಮೇಲೆ ಬರ್ಲಿನ್ನ ಟೈಮ್ ಲೈನ್ನಲ್ಲಿ ಇನ್ನೊಂದು ಎಪಿಸೋಡ್ ವೆಯ್ಟ್ ಮಾಡ್ತಾ ಇದೆ. ಅಂಡ್ ವೆಲ್ಕಮ್ ಟು ಸ್ಟೋರಿ ಲೈಟ್ ಕನ್ನಡ. ನಾನು ನಿಮ್ಮ ಅಭಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಟೋಕಿಯೋನ ಟೈಮ್ ಲೈನ್ನಲ್ಲಿ ಒಂದು ಸಣ್ಣ ಫ್ಲಾಶ್ ಬ್ಯಾಕ್. ಟೋಕಿಯೋ ಮತ್ತೆ ಅವಳ ಬಾಯ್ ಫ್ರೆಂಡ್ ಆದ ರಿನೆ ಒಂದು ಬ್ಯಾಂಕ್ನ ಕೊಲ್ಲೆ ಹೊಡೆದು ಹೊರಗಡೆ ಬಂದಾಗ ಅಲ್ಲಿದ್ದ ಸೆಕ್ಯೂರಿಟಿ ರಿನೇನ ಶೂಟ್ ಮಾಡಿದಾಗ ಅವನು ಅಲ್ಲೇ ಸತ್ತೋಗ್ತಾನೆ. ಈಗ ಅಲ್ಲಿಗೆ ಪೊಲೀಸ್ ಎಲ್ಲ ಬರೋದನ್ನ ನೋಡಿ ಟೋಕಿಯೋ ಅವನಲ್ಲೇ ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ. ಈ ನ್ಯೂಸ್ನ ಬರ್ಲಿನ್ ಟಿವಿನಲ್ಲಿ ನೋಡಿ ಪ್ರೊಫೆಸರ್ನ ಕರೀತಾನೆ. ಈಗ ಬರ್ಲಿನ್ ಪ್ರೊಫೆಸರ್ಗೆ ಇವಳು ಎಲ್ಲಿದ್ದಾಳೆ ಅಂತ ಕಂಡುಹಿಡಿಬೇಕು, ನಮಗೆ ಬೇಕಾಗಿರೋ ಟ್ಯಾಲೆಂಟ್ ಇವಳ ಹತ್ರ ಇದೆ ಅಂತ ಹೇಳೋದನ್ನ ಕೇಳಿ ಪ್ರೊಫೆಸರ್ ಪೊಲೀಸ್ ಅವಳನ್ನ ಎಲ್ಲಾ ಕಡೆ ಹುಡುಕ್ತಾ ಇದೆ. ಒಂದ್ ವೇಳೆ ಅವಳನ್ನ ನಮ್ಮ ಟೀಮ್ನಲ್ಲಿ ಸೇರಿಸ್ಕೊಂಡ್ರೆ ನಮಗೆ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗುತ್ತೆ, ಅದರಿಂದ ಬೇಡ ಅಂತ ಹೇಳ್ತಾರೆ. ಆಗ ಬರ್ಲಿನ್ 4 ಜನದ ಹತ್ರ ಗನ್ನಿತ್ತು, ಆದ್ರೆ ಒಬ್ಳು ಮಾತ್ರ ತಪ್ಪಿಸ್ಕೊಂಡು ಪೊಲೀಸ್ ಕಾರ್ನಲ್ಲೇ ಅವ್ರನ್ನ ಎದುರಿಸಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಅವಳು ಎಷ್ಟು ಟ್ಯಾಲೆಂಟೆಡ್ ಅಂತ ಇದರಿಂದ ಪ್ರೂವ್ ಮಾಡಿದಾಳೆ ಅಂತ ಹೇಳೋದನ್ನ ಕೇಳಿ ಪ್ರೊಫೆಸರ್ ಅವಳೊಳಗೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ಅವಳು ಬರೀ ಕೈನಿಂದ ಹೊರಗಡೆ ಬಂದಿದ್ದಾಳೆ. ಈಗ ಬರ್ಲಿನ್ ಪ್ರೊಫೆಸರ್ನ ನೋಡಿ, ಇಲ್ಲಿ ನೋಡು ಸರ್ಜಿಯೋ, ನಾನು ಈಗ ತಾನೇ ಜೈಲಿನಿಂದ ಹೊರಗಡೆ ಬಂದಿದ್ದೀನಿ, ಅಲ್ಲಿರೋ ಒಬ್ಬನಿಗೂ ಬ್ರೈನ್ ಅನ್ನೋದೇ ಇಲ್ಲ, ಇವಳನ್ನ ನಾವು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಪ್ರೊಫೆಸರ್ ಅವಳೊಳಗಡೆ ಟ್ಯಾಲೆಂಟ್ ಇದ್ರು ನಂಗೇನೋ ಅವಳ ಮೇಲೆ ಸ್ವಲ್ಪನೂ ನಂಬಿಕೆನೇ ಇಲ್ಲ ಅಂತ ಹೇಳೋದನ್ನ ಕೇಳಿ ಬರ್ಲಿನ್ ಅದಕ್ಕೋಸ್ಕರನೇ ನಾನು ನಿನ್ ಜೊತೆ ಮಾತಾಡ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಅವಳಿಗೆ ಕಲ್ಕೊಳ್ಳೋದಕ್ಕಿಂತ ಮುಂದೆ ಏನೂ ಇರೋದಿಲ್ಲ, ಈ ರೀತಿ ಇರೋರ್ನ ತಾನೇ ನಾವು ಹುಡುಕ್ತಾ ಇದೀವಿ. ಅದಕ್ಕೆ ಪ್ರೊಫೆಸರ್ ಇನ್ನು 3 ದಿನ ನೋಡೋಣ, ಅವಳು ಪೊಲೀಸ್ನಲ್ಲಿ ಸಿಗಾಕೊಳ್ದಿದ್ರೆ ನಾವು ಇದ್ರ ಬಗ್ಗೆ ಮಾತಾಡೋಣ, ನಾನೀಗ ಲೈಬ್ರರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈಗ ಕಟ್ ಮಾಡಿದ್ರೆ ಟೋಕಿಯೋ ಬ್ಯಾಂಕ್ನೊಳಗಡೆ ಇಷ್ಟು ಕಷ್ಟಪಟ್ಟು ಮನಸ್ಸು ಮತ್ತೆ ದೇಹನ ಕಲ್ ಮಾಡ್ಕೊಂಡಿರೋ ನಾನು ಏನೇ ಬಂದ್ರು ಕೈ ಎತ್ಕೊಂಡು ಸರೆಂಡರ್ ಆಗಲ್ಲ ಅಂತ ಹೇಳಿ ಈಗ ಡೆನ್ವರ್ ನಾವೀಗ ಸರಿಯಾಗಿ ಸಿಗಾಕೊಂಡಿದೀವಿ ಅಂತ ಹೇಳ್ತಾನೆ. ಅದಕ್ಕೆ ಟೋಕಿಯೋ ಆ ಡೋರ್ನ ಬ್ಲಾಕ್ ಮಾಡೋಣ ಅಂತ ಹೇಳಿದಾಗ ಮನಿಲಾ ಆ ಟೇಬಲ್ ಟಾಪ್ನ ಯೂಸ್ ಮಾಡೋಣ ಅಂತ ಹೇಳಿ ಈಗ ಸಗಷ್ಟ ಆ ಡೋರ್ನ ಡಿಸ್ಟ್ರಾಯ್ ಮಾಡು ಅಂತ ಹೇಳಿದಾಗ If I stay with you, if I'm losing now, but I'm winning late, I don't care at all. ಈಗ ಟೋಕಿಯೋ ರಿನೆ ಹತ್ರ ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದು ಹೌಸ್ ರೆಂಟ್ ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ಗೆ ಸರಿ ಆಗ್ತಾ ಇದೆ, ನೀನು ನಿನ್ನ ಪ್ರಾಣನ ಒತ್ತೆ ಇಟ್ಟು ಆ ಬಾಟ್ಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದೀಯಾ, ಇದು ಯಾವುದೋ ಚಿಂತೆ ಇಲ್ಲದೆ ನಿನ್ ಜೊತೆ ಇರಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳೋದನ್ನ ಕೇಳಿ ರಿನೆ ಆ ಫ್ರೀಡಮ್ ಬೇಕಂದ್ರೆ ನಾವು ದೊಡ್ಡದಾಗಿ ಕೊಲ್ಲೆ ಹೊಡಿಬೇಕು, ನಾವು ಇಷ್ಟಪಟ್ಟ ವಿಷಯನ ದುಡ್ಡು ಕೊಟ್ಟು ತಗೋಬಾರ್ದು. ಅದಕ್ಕೆ ಟೋಕಿಯೋ ಇಷ್ಟೊಂದು ಆಸೆನ ಮನಸ್ಸಿನಲ್ಲಿ ಇಟ್ಕೊಂಡು ನಾವೇನಕ್ಕೆ ಒಂದು ನಾರ್ಮಲ್ ಲೈಫ್ನ ಬದುಕಬೇಕು, ಅದಕ್ಕೆ ರಿನೆ ನಾವಿಬ್ರು ಎಲ್ಗೆ ಹೋಗೋಣ ಅಂತ ಕೇಳಿದ್ದಕ್ಕೆ Tokyo. ಇದನ್ನ ನೋಡಿ ಗಾಂಡಿಯಾ ಅವರು ಟೇಬಲ್ ಟಾಪ್ನ ಶೀಲ್ಡ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಸಗಷ್ಟ ಇದನ್ನ ನೋಡಿ ಹೊರಗಡೆ ಇರೋ ಫೋರ್ಸ್ ಹತ್ರ ಅವರೆಲ್ಲರೂ ಕಿಚನ್ ಒಳಗಡೆನೇ ಇದ್ದಾರೆ, ನಿಮ್ಗೆ ಯಾವ್ದಾದ್ರು ಶಾರ್ಟ್ ಸಿಗುತ್ತಾ ಅಂತ ನೋಡಿ ಅಂತ ಹೇಳಿದಾಗ
ಈಗ ಗಾಂಡಿಯ ಒಂದು ಗ್ರೆನೇಡ್ ಎಸ್ತು ಅದನ್ನ ಹೊಡೆದಾಕಿ ನಾವು ಡೈರೆಕ್ಟ್ ಆಗಿ ಒಳಗಡೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಸಗಷ್ಟ ಆ ರೀತಿ ಮಾಡಿದ್ರೆ ನಾವೆಲ್ಲರೂ ಮೇಲೆ ಹೋಗ್ಬೇಕಾಗುತ್ತೆ. ಆ ಟೇಬಲ್ ಟಾಪ್ ಫುಲ್ ಅಂಡ್ ಫುಲ್ ಕ್ಯಾಸ್ಟ್ ಐನ್ ನಿಂದ ಮಾಡಿರೋದು, ಅದರಿಂದ ನಮ್ಮ ಹಿಂದೆ ಇರೋ ಗೋಡೆನ ಡ್ರಿಲ್ ಮಾಡಿ ನೋಡೋಣ. ಪ್ಯಾಂಟ್ರಿಯಿಂದ ನಾವು ಒಳಗಡೆ ಹೋಗಿ ಅಟ್ಯಾಕ್ ಮಾಡೋಕೆ ಒಂದು ದಾರಿ ಸಿಗುತ್ತೆ ಅಂತ ಹೇಳೋದನ್ನ ಕೇಳಿ ಗಾಂಡಿಯ ಅದಕ್ಕೆ 10 ನಿಮಿಷ ಟೈಮ್ ಆಗುತ್ತೆ. ನಾವು ಈ ರೀತಿ ಮಾಡೋಕೋದ್ರೆ ಅವರೇ ಒಳಗಡೆ ಬಂದು ನಮ್ಮನ್ನ ಶೂಟ್ ಮಾಡ್ಬಿಡ್ತಾರೆ ಅಂತ ಇವನು ಹೇಳ್ತಾ ಇರೋದನ್ನೆಲ್ಲ ನೋಡಿ ಸಗಷ್ಟ ಇದನ್ನ ಮಾಡೋದು ಬೇಡ ಅಂತ ಹೇಳ್ತಾನೆ. ಈಗ ಸೇಫ್ಟಿ ಲಾಕರ್ನ ಲಿಸ್ಬನ್ ಮತ್ತೆ ಪಲರ್ಮೋ ಓಪನ್ ಮಾಡೋಕೆ ಟ್ರೈ ಮಾಡಿ ರಿಯೋ ಹತ್ರ ನಿನ್ನಿಂದ ಇದನ್ನ ಹ್ಯಾಕ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ದಕ್ಕೆ ಅದಕ್ಕೆ ರಿಯೋ 30 ಮಿನಿಟ್ಸ್ ಆದ್ರೂ ಹೋಗ್ಬೋದು ಅಂತ ಹೇಳೋದನ್ನ ಕೇಳಿ ಲಿಸ್ಬನ್ ನಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ, ನಾವು ಈಗಲೇ ಏನಾದರೂ ಮಾಡಬೇಕು ಅಂತ ಹೇಳ್ತಾಳೆ. ಈಗ ಲಿಸ್ಬನ್ ಬೊಕೋಟ ಹತ್ರ ಆ ಡೋರ್ನ ಕಟ್ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು 10 ರಿಂದ 11 ನಿಮಿಷ ಆಗ್ಬೋದು ಅಂತ ಹೇಳೋದನ್ನ ಕೇಳಿ ರಿಯೋ ಯಾವ್ದನ್ನು ಬೇಗ ಯೋಚನೆ ಮಾಡಿ ಅದನ್ನ ಕಟ್ ಮಾಡಿದ್ರೆ ಸಿಸ್ಟಮ್ ಬ್ಲಾಕ್ ಆಗಿಬಿಡುತ್ತೆ ಅಂತ ಇವರೆಲ್ಲ ಮಾತಾಡ್ತಾ ಇರುವಾಗ ಪ್ರೊಫೆಸರ್ ಬೊಕೋಟಾಗೆ ಆ ಡೋರ್ನ ಕಟ್ ಮಾಡೋ ಅಂತ ಆರ್ಡರ್ ಮಾಡ್ತಾರೆ. ಅದರಿಂದ ಅವನು ಮೋನಿಕಾನ ನೋಡ್ಕೊಳ್ಳೋಕೆ ಹೇಳಿ ಅಲ್ಲಿಂದ ಹೋಗ್ತಾನೆ. ಈಗ ಗಾಂಡಿಯ ಸಗಾಷ್ಟ ಹತ್ರ ನೀವೇನು ಮಾಡ್ತಾ ಇದ್ದೀರಾ, ಡ್ರಿಲ್ ಮಾಡೋಕೆಲ್ಲ ಟೈಮ್ ಇಲ್ಲ ಅಂತ ಹೇಳೋದನ್ನ ಕೇಳಿ ಸಗಾಷ್ಟ ಇಲ್ಲಿ ಕಮಾಂಡರ್ ನಾನೇ, ನಂಗೆ ಏನು ಬೇಕಾದರೂ ನಾನೇ ಕೇಳ್ತೀನಿ, ಅದುವರೆಗೂ ನೀನು ಮಾತಾಡೋದನ್ನ ನಿಲ್ಲಿಸು ಅಂತ ಹೇಳ್ತಾರೆ. ಈಗ ಪ್ರೊಫೆಸರ್ ಡೆನ್ವರ್ಗೆ ಅಲ್ಲೇನು ನಡೀತಾ ಇದೆ ಅಂತ ಕೇಳಿದಾಗ ಡೆನ್ವರ್ ಅವರು ಆರ್ಗ್ಯೂ ಮಾಡ್ತಾ ಇದ್ದಾರೆ. ಕಮಾಂಡರ್ ಸಗಾಷ್ಟ ಡ್ರಿಲ್ ಮಾಡಿ ಅದರಿಂದ ಅಟ್ಯಾಕ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ, ಆದರೆ ಗಾಂಡಿಯ ಕಾರಿಡಾರ್ನಿಂದ ಅಟ್ಯಾಕ್ ಮಾಡೋಣ ಅಂತ ಹೇಳಿ ಆರ್ಗ್ಯೂ ಮಾಡ್ತಾ ಇದ್ದಾನೆ. ಅದಕ್ಕೆ ಪ್ರೊಫೆಸರ್ ಗಾಂಡಿ ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾನೆ. ಇದು ಅವ್ರೊಳಗಡೆ ಇರೋ ಒಂದು ವೀಕ್ ಪಾಯಿಂಟ್. ಟೋಕಿಯೋ ಇದನ್ನ ನಿನ್ನಿಂದ ಯೂಸ್ ಮಾಡ್ಕೊಳಕ್ಕಾಗುತ್ತಾ ಅಂತ ಕೇಳಿದ್ದಕ್ಕೆ ಹೌದು ಅಂತ ಟೋಕಿಯೋ ಹೇಳಿ. ಹಲೋ ಗಾಂಡಿಯಾ. ಈಗ ಟೋಕಿಯೋ ಗಾಂಡಿ ಹತ್ರ ಇಷ್ಟು ದಿನಗಳ ನಂತರ ಹೊರಗಡೆ ಹೋಗಿದೆಯಾ, ನಿನ್ನ ಹೆಂಡತಿ ಮತ್ತೆ ಮಕ್ಕಳನ್ನ ನೋಡ್ಬೇಕು ಅನಿಸ್ಲಿಲ್ವಾ, ನಿನ್ನ ಫ್ಯಾಮಿಲಿ ನೀನು ಬ್ಯಾಂಕ್ನಿಂದ ಹೊರಗಡೆ ಬರೋದನ್ನ ನೋಡಿ ಅಲ್ಬೇಕಾ ನಗ್ಬೇಕಾ ಅಂತ ಗೊತ್ತಿಲ್ಲದೆ ಕನ್ಫ್ಯೂಸ್ ಆಗಿರೋವಾಗ ಅವ್ರಿಗೋಸ್ಕರ ನಿನ್ ಮನೆಗೆ ಹೋಗಿದ್ದ, ಹೋದ್ರೆ ನಿನ್ ಮಗನ ಹತ್ರ ಏನ್ ಹೇಳ್ತೀಯಾ ಅಂತ ಟೋಕಿಯೋ ಏನೇನೋ ಹೇಳಿ ಗಾಂಡಿಯನ್ನ ಟೆನ್ಷನ್ ಮಾಡ್ತಾಳೆ. ಇದನ್ನ ನೋಡಿ ಒಬ್ಳು ಸೋಲ್ಜರ್ ನೀನೇನಕ್ಕೆ ಈ ರೀತಿ ಮಾಡಿದೆ ಅಂತ ಗಾಂಡಿಯನ್ನು ಹೊಡಿತಾ ಇದ್ದಾಳೆ. ಈಗ ಪ್ರೊಫೆಸರ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಕೇಳಿದ್ದಕ್ಕೆ ಟೋಕಿಯೋ ಅವರು ಜಗಳ ಆಡ್ತಾ ಇದ್ದಾರೆ, ನಮ್ಗೊಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಹೇಳ್ತಾಳೆ. ಈಗ ಹೊರಗಡೆಯಿಂದ ಫೋರ್ಸ್ ಸಗಾಸ್ಟಾಪ್ ಕಾಲ್ ಮಾಡಿ ಕಿಚನ್ ಮೇಲಿರೋ ವಿಂಡೋನಲ್ಲಿ ಒಂದು ಶೂಟಿಂಗ್ ಆಂಗಲ್ ಸಿಕ್ಕಿದೆ, ಏನ್ ಮಾಡೋದು ಅಂತ ಕೇಳಿದಾಗ ಸಗಾಷ್ಟ ಎಲ್ರು ಒಳಗಡೆನೆ ಇದ್ದಾರೆ, ನೀವು ಮುಂದುವರಿಸಿ ಅಂತ ಹೇಳ್ತಾರೆ. ಈಗ ಅವಳನ್ನ ನೋಡಿ ಸಗಾಷ್ಟ ನಮ್ಮ ಟೀಮ್ನಲ್ಲಿ ಇಬ್ಬರಿಗೆ ಇಂಜುರಿ ಆಗಿದೆ, ಮೊದಲು ಅವ್ರನ್ನ ಫಸ್ಟ್ ಏಡ್ ಮಾಡು ಅಂತ ಹೇಳ್ತಾರೆ. ಈಗ ಸಗಾಷ್ಟ ಗಾಂಡಿ ಹತ್ರ ಇನ್ಮೇಲೆ ನಾ ಹೇಳೋದನ್ನ ಕೇಳದೆ ಹೋದ್ರೆ ನಿನ್ನ ತಲೆಗೆ ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಈಗ ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್ನಲ್ಲಿ ಟೋಕಿಯೋ ಪ್ರೊಫೆಸರ್ನ ಗನ್ ಪಾಯಿಂಟ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಈಗ ಅವ್ರ ಹತ್ರ ಇದು ನಿನ್ನ ಮನೇನ ಅಂತ ಕೇಳಿದ್ದಕ್ಕೆ ಪ್ರೊಫೆಸರ್ ಹೌದು ಇದು ಒಂದು ಸೇಫ್ ಆದ ಜಾಗ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿ ಟೋಕಿಯೋ ಇವರೆಲ್ಲ ಯಾರು ಅಂತ ಕೇಳಿದ್ದಕ್ಕೆ ಪ್ರೊಫೆಸರ್ ಇವರೆಲ್ಲ ನಿನ್ನಾಗೇನೆ ಒಬ್ಬೊಬ್ಬರ ಕರ್ಕೊಬಂದು ಈ ಟೀಮ್ನಲ್ಲಿ ಜಾಯಿನ್ ಮಾಡಿದ್ದೀನಿ. ಅದಕ್ಕೆ ಟೋಕಿಯೋ ನನ್ನ ಹತ್ರ ಹೇಳಿರೋ ವಿಷಯನ ಬೇರೆ ಯಾರಿಗೂ ಹೇಳ್ಬೇಡ, ನಿನ್ನ ನಂಬಿ 240 ಕೋಟಿ ಯೂರೋಸ್ನ ಕದಿಯೋಕೋದ್ರೆ ಗುಂಡೇಟ್ ತಿಂದು ಅಲ್ಲೇ ಸಾಯ್ಬೇಕಾಗುತ್ತೆ, ಒಂದು ಸಣ್ಣ ಕೊಲ್ಲೆನಲ್ಲೇ ಎಷ್ಟು ರಿಸ್ಕ್ ಇದೆ ಗೊತ್ತಾ. ಅದಕ್ಕೆ ಪ್ರೊಫೆಸರ್ ಏನೂ ಪ್ಲಾನ್ ಮಾಡದೆ ಒಂದು ಮುಖವಾಡನ ಹಾಕೊಂಡು ಒಂದು ಬ್ಯಾಂಕ್ನ ಕೊಲ್ಲೆ ಹೊಡೆಯೋಕೋದ್ರೆ ಅವರು ಶೂಟ್ ಮಾಡದೆ ಇನ್ನೇನ್ ಮಾಡ್ತಾರೆ. ಆದ್ರೆ ಇದು ಆ ರೀತಿ ಅಲ್ಲ, 20 ವರ್ಷ ಸ್ಪೆಂಡ್ ಮಾಡಿರೋ ಪ್ಲಾನ್ ಇದು, ನಿನಗೆ ಬೇಕಾಗಿರೋ ಫ್ರೀಡಮ್ನ ನಾನು ಕೊಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ಅವಳು ನನಗೆ ಬೇಕಾಗಿರೋ ಫ್ರೀಡಮ್ ನನ್ನ ಹತ್ರನೇ ಇದೆ, ಈಗಲೂ ನಾನು ಅನ್ಕೊಂಡ್ರೆ ಇಲ್ಲಿಂದ ಹೊರಗಡೆ ಹೋಗ್ಬೋದು ಅಂತ ಹೇಳೋದನ್ನ ಕೇಳಿ ಪ್ರೊಫೆಸರ್ ನೀನು ಇಲ್ಲಿಂದ ಧಾರಾಳವಾಗಿ ಹೊರಗಡೆ ಹೋಗ್ಬೋದು, ಆದರೆ ಯಾರು ನಿಂಗೋಸ್ಕರ ಹೊರಗಡೆ ವೆಯ್ಟ್ ಮಾಡ್ತಾ ಇಲ್ಲ, ಆಗಿದ್ಮೇಲೆ ಏನಕ್ಕೆ ಹೋಗ್ತಾ ಇದೀಯಾ ನೀನು, ಯಾವುದೇ ಪ್ಲಾನ್ ಇಲ್ಲದೆ ಆ ಬ್ಯಾಂಕ್ನ ಕೊಲ್ಲೆ ಹೊಡೆಯೋಕೋದಾಗ್ಲೇ ನಿನ್ನ ಹತ್ರ ಇದ್ದ ಫ್ರೀಡಮ್ ನಿನ್ನ ಕೈ ಬಿಟ್ಟು ದೂರ ಹೊರಟೋಗಿದೆ. ನಾನು ನಿನಗೊಂದು ಹೊಸ ಜೀವನನ ಕೊಡೋಣ ಅಂತಿದ್ದೀನಿ, ಆದರೆ ನೀನು ಹಳೆ ಮೆಮೊರೀಸ್ನ ಇಟ್ಕೊಂಡು ಬದುಕ್ತೀನಿ ಅಂದರೆ ಇಲ್ಲಿಂದ ಹೊರಡು, ಏನೇ ಇದ್ರು ಅದನ್ನ ಈಗಲೇ ಡಿಸೈಡ್ ಮಾಡು, ನಿನ್ನ ಬಾಯ್ ಫ್ರೆಂಡ್ ಕೂಡ ಇದನ್ನೇ ಅನ್ಕೋತಾನೆ ಅಂತ ಹೇಳಿ ಪ್ರೊಫೆಸರ್ ಡೋರ್ನ ಕ್ಲೋಸ್ ಮಾಡಿದಾಗ ಟೋಕಿಯೋ ಇದೆಲ್ಲ ನಿಂಗೆ ಗೊತ್ತಾಯ್ತು ಅಂತ ಕೇಳ್ತಾಳೆ. ಗೊತ್ತಾಗುತ್ತೆ. ಈಗ ಬೊಕೋಟ ಆ ಸೇಫ್ಟಿ ಲಾಕರ್ನ ವೆಲ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾನೆ.
ಈಗ ರಿಯೋ ಮೋನಿಕಾ ಹತ್ರ ಒಂದು ಜಾಕ್ ಇರಬೇಕು ಅಂತ ಕೇಳಿದಾಗ ಅದನ್ನ ರೋಮನ್ ಕೇಳೋ ಹಾಗೆ ಮೋನಿಕಾಗೆ ಒಂದು ಇಲ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಈಗ ರಿಯೋ ಅದನ್ನ ತಗೊಂಡು ಅಲ್ಲಿಂದ ಹೋದ್ಮೇಲೆ ಎಲ್ಸಿಂಕಿ ಮೋನಿಕಾ ಹತ್ರ ನೀನೇನಕ್ಕೆ ಈ ರೀತಿ ಇದೆಯಾ ಅಂತ ನಂಗೆ ಗೊತ್ತು, ನಾವು ಮಾಡೋ ಮೊದಲನೇ ಕೊನೆವರೆಗೂ ನಮ್ಮ ಹಿಂದೆನೆ ಬರ್ತಾ ಇರುತ್ತೆ, ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಹೇಗೆ ಬದುಕಬೇಕು ಅನ್ನೋದನ್ನ ಕಲ್ತ್ಕೋ, ನನ್ನಿಂದ ಆಗ್ತಾ ಇಲ್ಲ, ನಂಗೆ ಮಾರ್ಫಿನ್ ಕೊಡು ಅಂತ ಹೇಳ್ತಾನೆ. ಈಗ ರಿಯೋ ಟೋಕಿಯೋನ ಕಾಪಾಡೋಕ್ಕೋಸ್ಕರ ಕಿಚನ್ನ ಕೆಳಗಡೆಯಿಂದ ಡ್ರಿಲ್ಲಿಂಗ್ನ ಸ್ಟಾರ್ಟ್ ಮಾಡಿದ್ದಾನೆ. ಈಗ ಕಟ್ ಮಾಡಿದ್ರೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ನಲ್ಲಿ ಟೋಕಿಯೋ ರಿಯೋನ ಮೀಟ್ ಮಾಡಿ ಏನು ಮಾಡ್ತಾ ಇದೀಯ ಅಂತ ಕೇಳಿದ್ದಕ್ಕೆ ಅದಕ್ಕೆ ಅವನು ನಾನು ಸ್ಟಾರ್ಸ್ನ ಕೌಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಪ್ರೀತಿಯಂದರೆ ಈಗ ಅರಿತೆನು. ಇದನ್ನ ಕೇಳಿ ಲಿಸ್ಬನ್ ಪ್ರೊಫೆಸರ್ ಅಲ್ಲೇನು ನಡೀತಾ ಇದೆ ಅಂತ ಕೇಳಿದ್ದಕ್ಕೆ ಮೊದಲು ನಾನು ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸ್ಟಾರ್ಮ್ ವಾಟರ್ ಟ್ಯಾಂಕ್ನಲ್ಲಿ ನಮ್ಮ ಟೀಮ್ಗೆ ಇನ್ನೊಬ್ರು ಮೆಂಬರ್ ಜಾಯ್ನ್ ಆಗಿದ್ದಾರೆ. ಅವ್ರ ಹೆಸರು ಅಲಿಶಿಯಾ ಸೀರಾ. ಅವ್ರಿಗೊಂದು ಮಗು ಹುಟ್ಟಿದೆ, ಹೆಣ್ಣು ಮಗು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳೋದನ್ನ ಕೇಳಿ ಲಿಸ್ಬಾನ್ ಒಂದು ಮಗು ಹುಟ್ಟೋವಾಗ್ಲೇ ಅದ್ರ ಜೊತೆನೆ ಒಂದು ದೊಡ್ಡ ಸಂತೋಷನೂ ತಗೋಬರುತ್ತೆ. ಅದಕ್ಕೆ ಏನ್ ಹೆಸರಿಟ್ಟಿದೆ ಅಂತ ಕೇಳಿದಾಗ ಅದಕ್ಕೆ ಅಲಿಶಿಯಾ ಗಂಡಾಗಿದ್ರೆ ನನ್ನ ಹಸ್ಬೆಂಡ್ ಹೆಸರು ಇಡೋಣ ಅನ್ಕೊಂಡಿದ್ದೆ, ಆದ್ರೆ ಹುಟ್ಟಿರೋದು ಹೆಣ್ಣು ಅಂತ ಹೇಳುವಾಗ ಮಾರ್ಸೈಲ್ ದೇನಿಕಾ ಹೇಗಿದೆ ಅಂತ ಒಂದು ಹೆಸರನ್ನ ಸಜೆಸ್ಟ್ ಮಾಡ್ತಾರೆ. ಆಗ ಲಿಸ್ಬಾನ್ ಬೇಕಾದ್ರೆ ನಾನೊಂದು ಹೆಸರನ್ನ ಸಜೆಸ್ಟ್ ಮಾಡಲ್ಲ, ಲೂಸಿಯಾ ಅನ್ನೋದು ಹೇಗಿದೆ ಅಂತ ಕೇಳಿದ್ದಕ್ಕೆ ಅಲಿಶಿಯಾ ಲೂಸಿಯಾ ಅನ್ನೋ ಹೆಸರು ತುಂಬಾನೇ ಸಾಫ್ಟ್ ಆಗಿದೆ, ವಿಕ್ಟೋರಿಯಾನ ಹಾಗೆ ಒಂದು ಗಂಭೀರವಾದ ಹೆಸರು ಬೇಕು, ಇನ್ಮೇಲಿಂದ ಇವಳನ್ನ ವಿಕ್ಟೋರಿಯಾ ಅಂತಾನೆ ಕರಿತೀನಿ ಅಂತ ಹೇಳಿ ಇವಳು ಖಂಡಿತ ಎಲ್ಲ ತಡೆಗಳನ್ನ ಹೊಡೆದಾಕಿ ಲೈಫ್ ನಲ್ಲಿ ಮುಂದೆ ಬರ್ತಾಳೆ. ಅದುವರೆಗೂ ಅವಳ ಜೊತೆ ನಾನಿರ್ತೀನಿ ಅಂತ ಹೇಳ್ತಾಳೆ. ಈಗ ರೆಸ್ಟ್ ರೂಮ್ನ ಒಳಗಡೆ ಬಂದಿರೋ ಅಲಿಶಿಯಾ ಬೇರೇನೋ ಪ್ಲಾನ್ ಮಾಡ್ತಾ ಇದ್ದಲ್ಲ. ಈಗ ಆರ್ಮಿ ಡ್ರಿಲ್ಲಿಂಗ್ನ ಸ್ಟಾರ್ಟ್ ಮಾಡಿದಾಗ ಈಗ ಸಗಾಷ್ಟ ಹೊರಗಡೆ ಇರೋ ಫೋರ್ಸ್ ಹತ್ರ ಅವರು ಪ್ಯಾಂಟ್ರಿ ಒಳಗಡೆ ಇದ್ದಾರೆ ಅನ್ನೋ ವಿಷಯನ ಹೇಳ್ತಾರೆ. ಈಗ ಕಟ್ ಮಾಡಿರೋ ಫ್ಲಾಶ್ ಬ್ಯಾಕ್ನಲ್ಲಿ ಟೋಕಿಯೋನ ಬಾಯ್ ಫ್ರೆಂಡ್ ರಿನೆ ಅವ್ಳಿಗೊಂದು ಪ್ರೆಸೆಂಟೇಷನ್ ಕೊಟ್ಟು ಅದನ್ನ ಓಪನ್ ಮಾಡು ಅಂತ ಹೇಳಿದಾಗ ಈಗ ಟೋಕಿಯೋ ಅದನ್ನ ನೋಡ್ತಾ ಇರುವಾಗ ರಿನೆ ಇನ್ನೇನು ಯೋಚನೆ ಮಾಡ್ತಾ ಇದೀಯ ಅಂತ ನಂಗೆ ಗೊತ್ತು, ನಿಮ್ಮ ಮಾಮ್ಗಿರೋ ಮನೆ ಸಾಲನ ನಾವು ತೀರಿಸಿ ಪ್ಯಾರಿಸ್ ಅಥವಾ ರೋಮ್ಗೆ ಅವ್ರನ್ನ ವೆಕೇಶನ್ ಕಲ್ಸೋಣ. ಆಗ ಟೋಕಿಯೋ ಅಷ್ಟೊಂದು ಹಣ ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ ಅದಕ್ಕೆ ರಿನೆ ಅದನ್ನ ನೀನೇ ಡಿಸೈಡ್ ಮಾಡಿರ್ತೀಯ, ಏನ್ ಮಾಡೋಣ ಅಂತ ಕೇಳಿದ್ದಕ್ಕೆ ನಾವೀಗ ಮಾಡಿರೋ 15 ಕೊಲೆನಲ್ಲೂ ನೀನು ನನ್ನ ಜೊತೆ ಇದ್ದೆ, ಇನ್ಮೇಲೂ ಇರ್ತೀನಿ ಅಂತ ಹೇಳೋ, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಬ್ಯಾಂಕ್ನ ಕೊಲ್ಲೆ ಹೊಡೆಯೋದ್ರಲ್ಲಿ ತುಂಬಾನೇ ರಿಸ್ಕ್ ಇದೆ ಅನ್ನೋದು ನಿಂಗೂ ಗೊತ್ತು ಅಂತ ಇವರು ಮಾತಾಡಿ ಬ್ಯಾಂಕ್ನ ಕೊಲ್ಲೆ ಹೊಡೆಯೋದಕ್ಕೆ ನಿರ್ಧಾರ ಮಾಡ್ತಾರೆ. ಈಗ ಇಂಜುರಿ ಆಗಿರೋ ಟೋಕಿಯೋನ ಡೆನ್ವರ್ ತಗೊಬಂದು ಪ್ರೊಫೆಸರ್ಗೆ ಈ ವಿಷಯನ ಇನ್ಫಾರ್ಮ್ ಮಾಡ್ತಾನೆ. ಈಗ ಪಲರ್ಮೋ ಅವ್ರನ್ನೆಲ್ಲ ಫೌಂಡ್ರಿಗೆ ಹೋಗೋಕೆ ಹೇಳ್ತಾನೆ. ಈಗ ಪ್ರೊಫೆಸರ್ ಡೆನ್ವರ್ ಹತ್ರ ಅವರು ಮ್ಯೂಸಿಯಂನ ರೀಚ್ ಆಗೋದಕ್ಕೆ ಇನ್ನೂ ಟೈಮ್ ಇದೆ, ಅವರು ಒಳಗಡೆ ಬಂದಾಗ ಅಟ್ಯಾಕ್ ಮಾಡೋಕೆ ರೆಡಿ ಆಗಿರಿ, ನೀವು ಡಿಫೆಂಡ್ ಮಾಡೋಕೆ ಪ್ರಿಪೇರ್ಡ್ ಆಗಿದ್ರೆ ಸಾಕು, 50% ಗೆದ್ದಂಗೆ ಅಂತ ಹೇಳೋದನ್ನ ಕೇಳಿ ಡೆನ್ವರ್ ನಾವು ಖಂಡಿತ ಡಿಫೆಂಡ್ ಮಾಡ್ತೀವಿ ಅಂತ ಹೇಳ್ತಾನೆ. ಈಗ ಸಗಾಷ್ಟ ಆ ರೂಮ್ನಲ್ಲಿ ಒಬ್ಬ ಸೋಲ್ಜರ್ನ ಇರಿಸಿ ಅವರು ಆ ಡೋರ್ನ ಕ್ರಾಸ್ ಮಾಡಿದ್ರೆ ಯೋಚನೆ ಮಾಡಬೇಡ, ಶೂಟ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ.
ಈಗ ಡೆನ್ವರ್ ಪ್ರೊಫೆಸರ್ ಹತ್ರ ನಾವೊಂದು ಟ್ರಂಚ್ನ ಬಿಲ್ಡ್ ಮಾಡಿದ್ದೀವಿ, ಆದರೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ದಾರಿನೇ ಇಲ್ಲ ಅಂತ ಹೇಳಿದಾಗ ಇದನ್ನ ಮೋನಿಕಾ ಕೇಳಿ ಒಂದು ದಾರಿ ಇದೆ, ಫುಡ್ ಎಲಿವೇಟರ್ ಅಂತ ಹೇಳ್ತಾಳೆ. ಫುಡ್ ಎಲಿವೇಟರ್. ಈಗ ಡೆನ್ವರ್ ಇದನ್ನ ನೋಡಿ ಕಡಿಮೆ ಅಂದ್ರೂ 6 ಫ್ಲೋರ್ ಇರುತ್ತೆ, ನಿನ್ನಿಂದ ಖಂಡಿತ ಇದರಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಈಗ ಟೋಕಿಯೋ ಮನಿಲಾ ಹತ್ರ ಬೇರೆ ದಾರಿನೇ ಇಲ್ಲ, ನೀನು ಮತ್ತೆ ಡೆನ್ವರ್ ಇಲ್ಲಿಂದ ಹೊರಡಿ, ಕೆಳಗಡೆ ಹೋದ್ಮೇಲೆ ನನಗೋಸ್ಕರ ಅಲ್ಲಿ ಸಿಗೋ ಕುಷನ್ಸ್ ಮತ್ತೆ ಕಾಟನ್ ಬಾಕ್ಸ್ನೆಲ್ಲ ಯೂಸ್ ಮಾಡಿ ಒಂದು ಬೆಡ್ನ ರೆಡಿ ಮಾಡು, ಅದಾದ್ಮೇಲೆ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾಳೆ. ಈಗ ಡೆನ್ವರ್ ಟೋಕಿಯೋನ ನಿನ್ನ ಒಬ್ಳೆ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಹೇಳಿ ಅವಳನ್ನ ಎತ್ಕೊಂಡು ಹೋಗೋಕೆ ಟ್ರೈ ಮಾಡಿದಾಗ ಟೋಕಿಯೋ ಅವನ ಹತ್ರ ನನ್ನಿಂದ ಬರೋಕ್ಕಾಗಲ್ಲ, ಮೊದಲು ನೀನು ಇಲ್ಲಿಂದ ಹೊರಡು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಇದೇ ರೀತಿ ಒಂದು ಏಜ್ನಲ್ಲಿ ನನ್ನ ತಂದೆನ ಕಲ್ಕೊಂಡಿದ್ದೀನಿ, ಈಗ ನನ್ನ ಅಕ್ಕನ್ನ ಕಲ್ಕೊಳ್ಳೋದಕ್ಕೆ ನಾನು ರೆಡಿ ಆಗಿಲ್ಲ ಅಂತ ಹೇಳಿದಾಗ ಟೋಕಿಯೋ ಅವನ್ನ ಸಮಾಧಾನ ಮಾಡಿ ನನಗೇನು ಹೋಗಲ್ಲ ಅಂತೇಳಿ ಅಲ್ಲಿಂದ ಕಳಿಸ್ತಾಳೆ. ಇನ್ನೊಂದು ಕಡೆ ಆರ್ಮಿ ಬಾಂಬ್ಸ್ನೆಲ್ಲ ಇಟ್ಟು ಹೊರಗಡೆ ಬರೋಕೆ ರೆಡಿ ಆಗಿದ್ದಾರೆ. ಈಗ ಇದೇ ಟೈಮ್ಗೆ ರಿಯೋ ಸೀಲಿಂಗ್ನ ಡ್ರಿಲ್ ಮಾಡಿ ಟೋಕಿಯೋ ಇರೋ ಜಾಗನ ರೀಚ್ ಮಾಡಿದ್ದಾನೆ. ಈಗ ಅವಳ ಹತ್ರ ಸ್ವಲ್ಪ ವೆಯ್ಟ್ ಮಾಡು, ನಾನು ನಿನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. Dentro de ti ciudad, terra da fraternidad, justo igualdad. ಇಲ್ಲಿಗೆ ಟೋಕಿಯೋಗೆ ಏನಾಯ್ತು, ಟೀಮ್ ಅಷ್ಟು ಗೋಲ್ಡ್ನ ಹೊರಗಡೆ ತಗೊಂಡು ಹೇಗೆ ತಪ್ಪಿಸ್ಕೊಂಡು ಬರ್ತಾರೆ, ಮುಂದೆ ಅಲಿಶಿಯಾ ಏನು ಪ್ಲಾನ್ ಮಾಡಿದಾಳೆ ಅಂತ 3 ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಟ್ಟು ಈ ಸೀಸನ್ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ಮತ್ತೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದ ಬರ್ಲಿನ್ ಟೈಮ್ ಲೈನಲ್ಲಿ ಮೀಟ್ ಮಾಡೋಣ. ಬಾಯ್.